ಇವತ್ತು ವಿಶೇಷತೆ ಅಂತೇನಿಲ್ಲ, ವಿಶೇಷತೆಯಲ್ಲಿ ಯಾವಾಗಲೂ ವಿಶೇಷತೆನೇ ಇರುತ್ತೆ. ಸೊ ಅದರ ಒಂದು ಭಾಗವಾಗಿ ಇವತ್ತು ಮುಳಬಾಗಿಲು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಆ ಒಂದು ಶಾಲೆ ಮತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಳಸಂದ್ರ ಕನ್ನಡ ಶಾಲೆ, ಈ ಎರಡೂ ಶಾಲೆಗಳಿಗೆ ನಾವು ಇಲ್ಲಿ ಓದ್ತಾ ಇರುವಂತ ಬಡ ಮಕ್ಕಳಿಗೆ ಏನು ಒಂದು ಶಾಲಾ ಬ್ಯಾಗ್ಗಳನ್ನ ಕೊಡಬೇಕು ಅಂತ ನಾವೇನು ಆಯೋಜನೆ ಮಾಡ್ಕೊಂಡಿದೀವಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ಕುರುಬರಪೇಟೆ ನಗರಸಭೆ ಸದಸ್ಯರಾದಂಥ ನಮ್ಮ ಜಬೀವುಲ್ಲಾ ಸರ್ ಅವರು, ಅದೇ ರೀತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ಬ್ರದರ್ ಆದಂಥ ಹುಸೇನ್ ಅವರು, ಅದೇ ರೀತಿಯಾಗಿ ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದಂಥ ನಮ್ಮ ಸಹೋದರ ಸಮಾನರಾದ ಹರೀಶ್ ಸರ್ ಅವರು, ಮತ್ತೆ ಬಹುಮುಖ್ಯವಾಗಿ ಇಲ್ಲಿ ಲಾಯರ್ ಸಾಹೇಬ್ರ ಅಂತಾನೆ ಹೇಳ್ಬೇಕು ನಮ್ಮ ಜಯಪ್ಪ ಸರ್ ಅವರು ಕೂಡ ಬಂದಿದ್ದಾರೆ. ಮತ್ತೆ ಬೈರ್ಕೂರು ವೆಂಕಟೇಶ್ವರ ಬಾಲಕಿಯರ ಪ್ರೌಢಶಾಲೆ, ಆ ಶಾಲೆಗೂ ಕೂಡ ನಾವು 5 ವರ್ಷಗಳಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ನಾವು ಆ ಶಾಲೆಗೆ ಮಾಡ್ತಾ ಇದೀವಿ ನಮ್ಮ ಸಂಸ್ಥೆ ವತಿಯಿಂದ. ಆ ಶಾಲೆಯ ಮುಖ್ಯಸ್ಥರಾದಂಥ ನಮ್ಮ ಚೇತನ್ ಪ್ರಸಾದ್ ಸರ್ ಅವರು ಕೂಡ ಈ ವೇದಿಕೆಗೆ ಬಂದಿದ್ದಾರೆ. ಅದೇ ರೀತಿಯಾಗಿ ರೈತರಲ್ಲೇ ಬಹು ವಿಶೇಷವಾದ ರೈತರು ಎಲ್ಲಾರು ಆಗ್ತಾರ್ರಿ, ಅದ್ರಲ್ಲಿ ಏನಿದೆ, ಅದ್ರೇನ್ ದೊಡ್ಡ ಕಷ್ಟ ಏನಿಲ್ಲ. ಟೊಮಾಟೊ ಬೆಳೆಯೋರು ರೈತಾನೆ, ಮಾವು ಬೆಳೆಯೋರು ರೈತಾನೆ, ಅಲ್ಲ ಅದು ಬೆಳೆಯೋನು ರೈತಾನೆ. ಆಮೇಲೆ ಲೋಟ್ ಗಟ್ಲೆ ಕೆಮಿಕಲ್ ಆಗಿ ಬೆಳೆಯೋನು ರೈತ, ಅವನ್ ರೈತ ಅನ್ನಲ್ಲ, ಅವನು ವಿಷ ಕೊಡುವಂತ ರೈತವ. ಹಾಗಾಗಿ ರೈತರಲ್ಲೇ ಬಹು ವಿಶೇಷವಾದ ರೈತ ಅಂದ್ರೆ ನಮ್ಮ ಪ್ರಭಾಕರ್ ರೈತರು. ಯಾಕಪ್ಪ ಅಂತಂದ್ರೆ ಅವರು ನೈಸರ್ಗಿಕ ಕೃಷಿಯನ್ನ ಮಾಡುವಂತವ್ರು, ಆರ್ಗ್ಯಾನಿಕ್ ಕೃಷಿ ಮಾಡುವಂತವ್ರು, ಜನರಿಗೆ ಆಹಾರವನ್ನು ಮಾತ್ರ ಕೊಡೋರು, ವಿಷ ಕೊಡಲ್ಲ ಅವರು. ಸೊ ಹಾಗಾಗಿ ಅವರು ವಿಶೇಷ ಅವರು ಇವತ್ತು. ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕಿಯರು, ಸಹ ಶಿಕ್ಷಕರು, ನಮ್ಮ ಸಹೋದರ ಸಮಾನರಾದ ನಮ್ಮ ಫೈಜುಲ್ಲಾ ಸರ್ ಅವರು, ಮತ್ತೆ ಎಲ್ಲ ಶಿಕ್ಷಕಿಯರು ಶಿಕ್ಷಕರು ಎಲ್ಲರೂ ಕೂಡ ಸೇರಿದಿರಿ. ಆಮೇಲೆ ನಮ್ಮ ಸ್ನೇಹಿತರ ಸಮಾನರಾದಂತ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ನಮ್ಗೆ ಯಾವಾಗಲೂ ಬ್ಯಾಕಲ್ಲಿ ನಿಂತು ಒಂಥರ ಆಶೀರ್ವಾದ ರೂಪದಲ್ಲಿ ಅವರ ನಮ್ಮ ಕಾರ್ಯಕ್ರಮಗಳನ್ನ ಬೆಂಬಲಿಸುವಂತವ್ರು. ಸೊ ಅವರು ಕೂಡ ಇವತ್ತು ಸೇರಿದ್ರಿ. ಸೊ ಆಮೇಲೆ ಮಕ್ಕಳೆಲ್ಲ ಕೂಡ ಸೇರಿದ್ರಿ. ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಥ್ಯಾಂಕ್ಸ್ ಅನ್ನ ಹೇಳಲೇಬೇಕಾಗುತ್ತೆ. ಏನಂತಂದ್ರೆ ಈಗ ಪ್ರತಿ ವರ್ಷನೂ ಸರ್ಕಾರಿ ಶಾಲೆಗಳಿಗೆ ನಾವು ಈ ತರ ಯಾವುದೋ ಒಂದು ಬ್ಯಾಗ್ ಕೊಡುವಂಥದ್ದು, ನಲಿಕಲ್ಲಿ ಚೇರ್ಸ್ ಕೊಡುವಂಥದ್ದು, ಡೆಸ್ಕ್ಗಳು ಕೊಡುವಂಥದ್ದು, ಪ್ರತಿಯೊಂದು ಕೂಡ ನಾವು ಇದನ್ನ ಮಾಡ್ತಾನೆ ಇದೀವಿ. ಕಾರಣ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಈ ನಡುವೆ ದಾಖಲಾತಿಗಳು ಕಡಿಮೆ ಆಗ್ತಿದಾವೆ. ಯಾಕಂದ್ರೆ ಖಾಸಗಿ ಶಾಲೆಗಳಲ್ಲಿ ವ್ಯಾನ್ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಎಲ್ಲಾ ಲ್ಯಾಬ್ಗಳು ಇರ್ತವೆ, ಸ್ಟಾಫ್ ಇರ್ತಾರೆ, ಪ್ರತಿಯೊಂದು ವ್ಯವಸ್ಥೆನೂ ಇರ್ತದೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅಷ್ಟೊಂದು ವ್ಯವಸ್ಥೆ ಇರೋದಿಲ್ಲ. ಆ ವ್ಯವಸ್ಥೆಯನ್ನ ಕೊಡ್ಲಿಕ್ಕೆ ಆರ್ಥಿಕವಾದಂತ ಒಂದು ಸದೃಢತೆ ಕೂಡ ಪೇರೆಂಟ್ಸ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಏನಪ್ಪಾ ಅಂತಂದ್ರೆ ಮಗು ಹೇಗಿದೆ ಆಗ ಮಾತ್ರ ಕಳಿಸ್ತೀವಿ, ನೀವ್ ಹೆಂಗೆ ಹೇಗಿದೆ ಹಾಗೆ ಕಳಿಸ್ಕೊಡ್ತೀವಿ, ನೀವು ಆ ಮಕ್ಕಳಿಗೆ ಕಲಿಸ್ಕೊಡಿ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಒಂದು ಧ್ಯೇಯ. ಸೊ ಹಾಗಾಗಿ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಹೇಗಿದ್ದಾರೆ ಹಾಗೆ ಬಂದ್ರೆ ಕಲೀಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪೆನ್ ಕೂಡ ಬೇಕು, ಎಕ್ಸರ್ಸೈಸ್ ಕೂಡ ಬೇಕು, ನೋಟ್ ಬುಕ್ ಬೇಕು, ಬ್ಯಾಗ್ ಬೇಕು, ಶೂ ಬೇಕು, ಯೂನಿಫಾರ್ಮ್ ಬೇಕು. ಇವೆಲ್ಲ ಪೂರಕವಾದಂತ ಒಂದು ಸಂಪನ್ಮೂಲಗಳು ಸಿಕ್ಕಾಗ ಮಗು ಖಂಡಿತವಾಗ್ಲೂ ಒಂದು ಗುಣಮಟ್ಟದ ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇದಾವೆ. ಅದೇ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಖಾಸಗಿ ಶಾಲೆಗೆ ಹೋಗ್ತಾರೆ. ಆ ಒಂದು ಸೌಲಭ್ಯಗಳು ಖಾಸಗಿ ಶಾಲೆಯಲ್ಲಿ ಎಷ್ಟು ಸಿಗುತ್ತೋ ಸೌಲಭ್ಯಗಳು, ಅದೇ ಸೌಲಭ್ಯಗಳನ್ನ ನಾವು ಇಲ್ಲಿ ಕೊಟ್ಟಾಗ ಆ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನ ಪಡ್ಕೊಳ್ತವೆ ಅನ್ನೋ ಉದ್ದೇಶದಿಂದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸುಮಾರು 6 ಜಿಲ್ಲೆಗಳಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅನ್ನೋದು ಸರ್ಕಾರದ ಬಿಟ್ಟಿರೋದು. ಆದ್ರೆ ಸರ್ಕಾರಿ ಶಾಲೆಗಳನ್ನ ಇನ್ನೊಂದಷ್ಟು ಜನರೇಷನ್ಗೆ ತಗೊಂಡೋಗ್ಬೇಕು, ಅದ್ರಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಲ್ಲಿ ನಾವು ಕೂಡ ಒಬ್ರು ಅಂತ ನಾನು ಹೇಳ್ಬಲ್ಲೆ. ಹಾಗಾಗಿ ಈಗಾಗಲೇ ನಮ್ಮ ತಾಲೂಕಲ್ಲಿ ಸುಮಾರು ಎಷ್ಟು ಸಾವಿರ ಮಕ್ಕಳಿದ್ದಾರೆ ಸರ್? 15,000 ಮಕ್ಕಳಲ್ಲಿ ಮೋರ್ ದನ್ 10,000 ಮಕ್ಕಳಿಗೆ ನಾವು ಸರ್ವ್ ಮಾಡಿದೀವಿ. 250 ಸರ್ಕಾರಿ ಶಾಲೆಗಳಿಗೆ ಜೊತೆ ಕೆಲಸ ಮಾಡ್ತಿದೀವಿ. ನೆಲಿಕಲಿ ಚೇರ್ಸು, ಟೇಬಲ್ಸು, ಗ್ರೀನ್ ಬೋರ್ಡ್ಸು, ಸ್ಮಾರ್ಟ್ ಕ್ಲಾಸಸ್, ಬ್ಯಾಗ್ಸ್, ಪೆನ್ನು, ನೋಟ್ ಬುಕ್ಸ್ ಹೇಳ್ತಾ ಹೋದ್ರೆ ಲಿಸ್ಟ್ ಮಾತ್ರ ಅದು ದೊಡ್ಡದಾಗ್ತಾನೆ ಇರುತ್ತೆ. ಪ್ರತಿ ವರ್ಷನೂ ಕೊಡ್ತಾನೆ ಇದೀವಿ. ಇದೆಲ್ಲ ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವೆಲ್ಲ ಓದೋ ಟೈಮಲ್ಲಿ ಕೂಡ ನಮ್ಗೆ ಒಳ್ಳೆ ಸೌಲಭ್ಯಗಳು ಇರ್ಲಿಲ್ಲ ಸರ್ಕಾರಿ ಶಾಲೆಯಲ್ಲಿ.
ಆದ್ರೂ ಕೂಡ ನಾವು ಏನೋ ಸಣ್ಣ ಪುಟ್ಟ ಒಂದು ಲೆವೆಲ್ಗೆ ನಾವು ಬೆಳ್ಕೊಂಡಿದೀವಿ. ಸೊ ಅದೇ ರೀತಿ ಮಕ್ಕಳಿಗೆ ನಿಜವಾಗ್ಲೂ ಅವಕಾಶಗಳು ಸಿಕ್ಕಾಗ ಅವ್ರು ಯಾವ ರೀತಿ ಮಟ್ಟಕ್ಕೆ ಬೆಳಿಬಹುದು ಅಂತಂದ್ರೆ ಊಹಿಸಲಾರದಷ್ಟು ಮಟ್ಟಕ್ಕೆ ಬೆಳೆಯುವಂತ ಅವಕಾಶಗಳು ಮಕ್ಕಳಲ್ಲಿ ಇದಾವೆ. ಅದನ್ನ ನಾವು ಗಮನಿಸ್ಬೇಕು, ಗುರುತಿಸ್ಬೇಕು, ಬೆಳೆಸಬೇಕು. ಆಗ ಮಾತ್ರ ಸಾಧ್ಯ ಅಂತ ಅಂದ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದೀವಿ. ಹಾಗಾಗಿ ಇವತ್ತು ಈ ಒಂದು ಉರ್ದು ಶಾಲೆ ಮತ್ತು ಏನು ಬಾಲಚಂದ್ರ ಸರ್ಕಾರಿ ಶಾಲೆ ಎರಡೂ ಶಾಲೆಗಳಿಗೆ ಸುಮಾರು ಒಂದು 350 ಮಕ್ಕಳಿಗೆ ನಾವು ಈ ಬ್ಯಾಗ್ ಅನ್ನ ಕೊಡ್ತಾ ಇದೀವಿ. ಈ ಬ್ಯಾಗ್ ಈಗಾಗಲೇ ಉತ್ತಮ ಗುಣಮಟ್ಟದ ಒಂದು ಬ್ಯಾಗ್ ಇದು. ಯೂಸ್ ಮಾಡಿದ್ರೆ, ನೀಟಾಗಿ ಯೂಸ್ ಮಾಡಿದ್ರೆ ಒಂದು 3 ವರ್ಷ ಕೂಡ ಬರಬಹುದು ಈ ಬ್ಯಾಗ್. ಆ ತರ ಇರುವಂತ ಬ್ಯಾಗ್ ಇದು. ಎಲ್ಲ ಒಳ್ಳೇದಾಗ್ಲಿ ಮಕ್ಕಳಿಗೆ. ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನ ಹಲವಾರು ಮಕ್ಕಳಿಗೆ ಏನೋ ಅವಕಾಶಗಳು ಇಲ್ಲದೆ ಇರುವಂತ ಮಕ್ಕಳಿಗೆ ಇನ್ನೂ ಏನಾದ್ರೂ ಅವಕಾಶಗಳು ಬೇಕು ಅಂತ ನಮ್ಮನ್ನ ಸಂಪರ್ಕಿಸಿದಾಗ ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ. ಯಾಕಂತಂದ್ರೆ ದಾನಿಗಳ ಹತ್ರ ನಾವ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ಸಂಕೋಚ ಬಿಟ್ಬಿಟ್ಟು ದಾನಿಗಳ ಹತ್ರ ಕೇಳ್ತೀವಿ. ಸಂಕೋಚ ಎಲ್ಲಿರೋದಿಲ್ವೋ ಅಲ್ಲಿ ದಾನ ಸಿಗುತ್ತೆ ಅಂತ ಅದೊಂದು ಬುಕ್ಗಳಲ್ಲಿ ನಾವು ಓದಿರುವಂತದ್ದು. ಸಂಕೋಚ ಪಟ್ಕೊಂಡ್ರೆ ಏನು ಸಿಗಲ್ಲ. ನಮ್ಮ ಹತ್ರ ಕೇಳ್ಬೇಕಂದ್ರೂ ಕೂಡ ಯಾವುದೇ ಟೀಚರು ಅದೊಂದು ಶಿಸ್ತಾಗಿ ಸಂಕೋಚ ಪಡದೆ ಕೇಳ್ಬೇಕು. ನಾವು ಕೂಡ ನಮ್ಗೆ ಯಾರೋ ಸಪೋರ್ಟ್ ಮಾಡೋರ ಹತ್ರ ಸಂಕೋಚ ಪಡದೆ ನಾವು ಕೇಳ್ತೀವಿ. ಸೊ ಹಾಗಾಗಿ ನಾವೆಲ್ಲ ಕೂಡ ಒಂದು ಬ್ರಿಡ್ಜ್ ಆಗಿ ಒಂದು ಕೆಲಸ ಮಾಡುವಂತವ್ರು. ಯಾರೋ ದಾನಿಗಳಲ್ಲೆಲ್ಲೋ ಯಾರೋ ಇರ್ತಾರೆ, ಇಲ್ಲಿ ಯಾರಿಗೋ ಒಬ್ರಿಗೆ ಅವಶ್ಯಕತೆ ಇರುತ್ತೆ. ಅದನ್ನ ಕನೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡುವಂತದ್ದೇ NGOಗಳು, ಸಾಮಾಜಿಕ ಕ್ಷೇತ್ರ ಅದೇ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಮಕ್ಕಳಿಗೆ ಏನ್ ಬೇಕೋ ಅದೆಲ್ಲ ಕೂಡ ಅವಕಾಶಗಳನ್ನ ನಾನು ತಲುಪಿಸ್ಕೊಡ್ತೀನಿ ಅಂತ ಹೇಳ್ತಾ ಮಾತಾಡಿದ್ರೆ ಇನ್ನೂ ಸುಮಾರು ಮಾತಾಡ್ಬೋದು. ಅಲ್ಲ, ಅದು ಆದಷ್ಟು ಬೇಗ ನಿಮ್ಮ ನೀಡ್ ಅನಾಲಿಸಿಸ್ ಅನ್ನ ಮಾಡ್ಬೇಕಾಗುತ್ತೆ, ಯಾವ್ದು ನೀಡ್ ಇದೆ ಅಂತ. ಆಲ್ರೆಡಿ ಗೇಮ್ಸ್ ಕೂಡ ನಿಮ್ಮ ಶಾಲೆಗೆ ಸಪೋರ್ಟ್ ಮಾಡಿದ್ವಿ. ಇಂಡೋರ್ ಗೇಮ್ಗೆ ನೀವು ಗುರ್ತಿಸ್ಬೇಕು. ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಅದಕ್ಕೊಂದು ಸ್ಟ್ರಾಟಜಿ ಮುಖಾಂತರ ನೀವು ಹೇಳ್ಬೇದ್ರೆ ಅನುಕೂಲ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು 2 ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಿದ್ದೆ ಎಲ್ಲರಿಗೂ ವಂದಿಸಿ, ವೇದಿಕೆ ಮೇಲೆ ಎಲ್ಲರೂ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಮಕ್ಕಳು ಮಾತ್ರ ಬನ್ನಿ. ಓನ್ ಬಾ ಪ್ರಾಥಮಿಕ ಶಾಲೆ ಕುರುಬರಪೇಟೆಯಲ್ಲಿ ಇವತ್ತು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ವು, ಇವತ್ತಿನ ದಿನದಲ್ಲಿ ಈ ಶಾಲೆ ಮತ್ತೆ ಬಾಲಚಂದ್ರ ಶಾಲೆಯಲ್ಲಿ 2 ಶಾಲೆಗಳಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥ. ಏನು ಅಂತಂದ್ರೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನಮ್ಮ ಅಧ್ಯಕ್ಷರು ನಮ್ಮ ಕರ್ನಾಟಕ ರಾಜ್ಯದ 8 ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ಮಕ್ಕಳಿಗೆ ನಲಿಕಲಿ ಚೇರ್ಸ್ ಅಂಡ್ ಟೇಬಲ್ಸು, ಡೆಸ್ಕ್ಸು, ಕಲಿಕಾ ಸಾಮಗ್ರಿಗಳು, ಬ್ಯಾಗ್ಸು ಮತ್ತೆ ಸುಣ್ಣ ಬಣ್ಣ ಇವೆಲ್ಲದ ವ್ಯವಸ್ಥೆಗಳನ್ನು ಸುಮಾರು ಸರ್ಕಾರಿ ಶಾಲೆಗಳಿಂದ ಬೇಡಿಕೆ ಬರುತ್ತೋ ಆ ಶಾಲೆಗಳು ಮಾಡುವಂತ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ 2 ಹೆಣ್ಣು ಮಕ್ಕಳ ಶಾಲೆಗಳು ಇರ್ತಕ್ಕಂಥದ್ದು 2 ಶಿಕ್ಷಣ ಸಂಸ್ಥೆಗಳು. ಒಂದು ಶಾರದಾ, ಇನ್ನೊಂದು ಬೈರ್ಕೂರಿನ ಶ್ರೀ ವೆಂಕಟೇಶ್ವರ ಬಾಲಕಿಯರ ಪ್ರೌಢಶಾಲೆ. 2018ರಿಂದ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮ ಕೊಡ್ತಿದಾರೋ ಅದೇ ರೀತಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ಆ ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿ ಊಟದ ಜೊತೆಗೆ ಸಮವಸ್ತ್ರ, ಕಲಿಕೆಯ ಸಾಮಗ್ರಿ ಈ ಎಲ್ಲಾ ವ್ಯವಸ್ಥೆಗಳನ್ನು ಕಲ್ಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿ ಕೃಷಿ ರಂಗದಲ್ಲೂ ಕೂಡ ರೈತರಿಗೆ ಬಿತ್ತನೆ ಬೀಜಗಳ ವಿತರಣೆ ಕಾರ್ಯಕ್ರಮಗಳು,
10 ಜನಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕಲ್ಪಿಸುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ವಸತಿ ರಹಿತರಿಗೆ ಈಗಾಗಲೇ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ 13 ಮನೆಗಳನ್ನ ಕಟ್ಟಿಸ್ಕೊಡುವಂತ ಒಂದು ವ್ಯವಸ್ಥೆ ಆಗಿದೆ. ಈ ರೀತಿಯಲ್ಲಿ ಸಮಾಜದ ಬಗ್ಗೆ ಹೇಳ್ತಾ ಹೋದ್ರೆ 100 ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಅವರಿಗೆ ಇನ್ನಷ್ಟು ಶಕ್ತಿ ಮತ್ತೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತ ಅವಕಾಶ ಆಗ್ಲಿ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮುಖಾಂತರ, ಈ ಕಾರ್ಯಕ್ರಮದ ಮುಖಾಂತರ ನಾನು ಮಾತನಾಡ್ತಾ ಎಲ್ರಿಗೂ ವಂದಿಸಿ ನನ್ನ